ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ಕಂಬೈನ್ಡ್ ಟಾಪಿಕ್ ಅನ್ನು ಕವರ್ ಮಾಡ್ತಿದ್ದೀವಿ. ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ವಿತ್ ಗ್ಯಾರಂಟಿ. ಈ ಎರಡು ಟಾಪಿಕ್ಸ್ ಪಾರ್ಟ್ನರ್ಶಿಪ್ ಅಕೌಂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಮಕ್ಕಳೇ, ಎಸ್ಪೆಷಲಿ ಎಕ್ಸಾಮ್ಗೆ. ಮತ್ತು ಇದನ್ನು 6 ಮಾರ್ಕ್ಸ್ ಕ್ವಶನ್ ಆಗಿ ಇದನ್ನು ಕೇಳ್ತಾರೆ. ಸೊ ನಾವು ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡನ್ ಸ್ಟೆಪ್ಸ್ ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಒಂದು ವಿಡಿಯೋವನ್ನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ನಾವು ಫಸ್ಟ್ ನಾವು ನೋಡೋಣ ಮಕ್ಕಳೇ, ವಾಟ್ ಯು ಮೀನ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಯಾವಾಗ ಮಾಡ್ತೇವೆ? ಆಫ್ಟರ್ ಗೆಟಿಂಗ್ ನೆಟ್ ಪ್ರಾಫಿಟ್ ಅಲ್ವಾ? ಇದು ನೆಟ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡುವ ಒಂದು ಅಕೌಂಟ್. ಸೊ after preparing profit and loss account, we know the net profit of the firm. Clear? That profit now belongs to the partners. But before distributing it, some adjustments are made. For this purpose, we prepare profit and loss appropriation account. ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನು ಮಾಡುವಾಗ ಯಾವುದೆಲ್ಲ ಐಟಮ್ಸ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ. ದಟ್ ಈಸ್ ಐಟಮ್ ಕನ್ಸಿಡರ್ಡ್ ಯಾವುದೆಲ್ಲ? ಫಸ್ಟ್ ಒನ್ ಇಟ್ ಈಸ್ ಏನ್ ಹೇಳ್ತೇವೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಿಮಗೆ ಗೊತ್ತಿರಬಹುದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ನಾವು ಬರೆಯುವಂಥದ್ದು. ಹಾಗೆ ಇನ್ನೊಂದು ಯಾವ್ದು ಬರಿತೇವೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ದೆನ್ ಪಾರ್ಟ್ನರ್ ಸ್ಯಾಲರಿ ಇದ್ರೆ, ಪಾರ್ಟ್ನರ್ನ ಕಮಿಷನ್ ಇದ್ರೆ ಅದನ್ನ ನಾವೇನ್ ಮಾಡ್ತೇವೆ? ಬರೆಯುವಂಥದ್ದು. ಇಷ್ಟೆಲ್ಲ ಐಟಮ್ಸ್ ಗಳನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಲ್ಲಿ ಬರೆಯುವಂಥದ್ದು. ನಾವು ನೆಕ್ಸ್ಟ್ ನಾವು ನೋಡೋಣ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅನ್ನು ಹೇಗೆ ಮಾಡೋದಂತ. ಫಸ್ಟ್ ನಾವೇನ್ ಮಾಡಬೇಕು? ಸ್ಟಾರ್ಟ್ ವಿತ್ ದ ನೆಟ್ ಪ್ರಾಫಿಟ್. ಸ್ಟಾರ್ಟ್ ವಿತ್ ದ ನೆಟ್ ಪ್ರಾಫಿಟ್ ಅಂತ ಹೇಳ್ತೇವೆ, ಕರೆಕ್ಟಾ? ನೆಕ್ಸ್ಟ್ ನಾವೇನ್ ಮಾಡಬೇಕು? ಆಡ್ ಇನ್ಕಮ್ ಐಟಮ್ಸ್, ದೆನ್ ಡಿಡಕ್ಟ್ ಎಕ್ಸ್ಪೆನ್ಸಸ್. ಓಕೆ, ದೆನ್ ಫೈಂಡ್ ದಿ ರಿಮೈನಿಂಗ್ ಪ್ರಾಫಿಟ್. ದಿಸ್ ರಿಮೈನಿಂಗ್ ಪ್ರಾಫಿಟ್ ವಿ ವಾಂಟ್ ಟು ಡಿಸ್ಟ್ರಿಬ್ಯೂಟ್ ಟು ಯಾರಿಗೆ? ಪಾರ್ಟ್ನರ್ಸ್ ಅಲ್ವಾ? ಇದು ನಮ್ಮ ಮೇನ್ ಸ್ಟೆಪ್ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಕೊಳ್ಬೇಕು ಮಕ್ಕಳೇ, ಯಾವುದನ್ನು ಬರಿಬೇಕು ಯಾವುದನ್ನು ಬರಿಬಾರ್ದು ಅಂತ ನಾನು ಇಲ್ಲಿ ಒಂದು ರಿಮೆಂಬರೆನ್ಸ್ ಅಂತ ಹಾಕಿದ್ದೇನೆ. ಯು ಶುಡ್ ನಾಟ್ ಟೇಕ್ ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಖಾಲಿ ಕ್ಯಾಪಿಟಲ್ ಇದ್ರೆ ನೀವು ತಗೊಳ್ಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈ ಎರಡು ವರ್ಡ್ಸ್ ಇದ್ರೆ ಅದನ್ನ ನಾವೇನ್ ಮಾಡಬೇಕು? ತಗೊಳ್ಳುವಂಥದ್ದು. ಟೇಕ್ ಓನ್ಲಿ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ವಾಟ್ ಯು ವಾಂಟ್ ಟು ಏನು ಎಕ್ಸ್ಕ್ಲೂಡ್? ಓನ್ಲಿ ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್. ಖಾಲಿ ಕ್ಯಾಪಿಟಲ್ ಖಾಲಿ ಡ್ರಾಯಿಂಗ್ಸ್ ಅಂತ ಕೊಟ್ರೆ ಅದನ್ನ ನೀವೇನ್ ಮಾಡಬೇಕು? ತೆಕ್ಕೊಳ್ಳಿಕ್ಕೆ ಇಲ್ಲ. ಇಂಟ್ರೆಸ್ಟ್ ಅಂತ ವರ್ಡ್ ಇದ್ರೆ ಮಾತ್ರ ಯು ಶುಡ್ ಕನ್ಸಿಡರ್. ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು ಆರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಪ್ರಾಬ್ಲಮ್. ಇಲ್ಲಿ ಯಾವ ಎರಡು ಟೈಪ್ಸ್ ಆಫ್ ಪ್ರಾಬ್ಲಮ್ ಅನ್ನು ಕೇಳಬಹುದು? ಜಾಸ್ತಿಯಾಗಿ ನಿಮ್ಗೆ ಕೇಳುವಂಥದ್ದು ವಿಥೌಟ್ ಗ್ಯಾರಂಟೀಡ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಏನು? ನಾರ್ಮಲ್ ಪ್ರಾಬ್ಲಮ್. ಓಕೆ,
ನಾರ್ಮಲ್ ಪ್ರಾಬ್ಲಮ್ ಅನ್ನು ನಾವು ಕೇಳ್ತೇವೆ. ನೆಕ್ಸ್ಟ್ ವಿತ್ ಗ್ಯಾರಂಟೀಡ್ ಪ್ರಾಬ್ಲಮ್ ಅನ್ನು ಕೇಳ್ತಾರೆ, ಕೇಳುವುದಿಲ್ಲ ಅಂತಿಲ್ಲ, ಬಟ್ ಜಾಸ್ತಿಯಾಗಿ ಮುಂಚೆ ಕೇಳ್ತಿದ್ದದ್ದು ಗ್ಯಾರಂಟೀಡ್ ಅಲ್ಲದಂತ ಪ್ರಾಬ್ಲಮ್ ಅನ್ನು ಕೇಳ್ತಾ ಇದ್ರು. ನಾವು ಈಗ 2-3 ವರ್ಷದಿಂದ ಏನ್ ಕೇಳ್ತಾ ಇದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ವಿತ್ ಗ್ಯಾರಂಟೀಡ್ ಪ್ರಾಬ್ಲಮ್ ಅನ್ನು ಕೇಳ್ತಾರೆ. ಸೊ ಎರಡೂ ಟಾಪಿಕ್ಸ್ ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ 6 ಮಾರ್ಕ್ಸ್. ಸೊ ಟೈಪ್ಸ್ ಆಫ್ ಪ್ರಾಬ್ಲಮ್ ಯಾವ್ದು ಕೇಳ್ತಾರೆ, ಒಂದು ವಿತ್ ಗ್ಯಾರಂಟೀಡ್ ಕೇಳ್ತಾರೆ, ಇನ್ನೊಂದು ವಿದೌಟ್ ಗ್ಯಾರಂಟೀಡ್ ಪ್ರಾಬ್ಲಮ್ ಅನ್ನು ಕೇಳುವಂಥದ್ದು. ನೆಕ್ಸ್ಟ್ ನಾವು ಹೋಗೋಣ ವಿದೌಟ್ ಗ್ಯಾರಂಟೀಡ್ ಪ್ರಾಬ್ಲಮ್ಗೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಅಂಡ್ ವೈ commenced a partnership business on 1/1/2023. Next, sharing profit and losses in the ratio of 3:2. Correcta? Their capital 1 lakh rupees and 80,000. ನಾನು ಏನು ಹೇಳಿದರೆ, ಕ್ಯಾಪಿಟಲ್ ಕೊಟ್ರೆ ಆ ಕ್ಯಾಪಿಟಲ್ ಟು ಕ್ಯಾಪಿಟಲ್ ಅಂತ ಬರೀಲಿಕ್ಕಿಲ್ಲ ಅಂತ ಹೇಳಿದ್ದೇನೆ. ಓನ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಕನ್ಸಿಡರ್ ಮಾಡಬೇಕು. ಕ್ಲಿಯರ್? ದೇ ಅರ್ನ್ ದಿ ಪ್ರಾಫಿಟ್ ಆಫ್ ₹25,000. ನಾನೇನು ಹೇಳಿದೆ, ನೆಟ್ ಪ್ರಾಫಿಟ್ ಇಂದಾನೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ನೋಡಿ ಇಲ್ಲಿ, ಸ್ಟಾರ್ಟ್ ವಿತ್ ನೆಟ್ ಪ್ರಾಫಿಟ್. ಕ್ಲಿಯರ್? ಸೊ next, these are the adjustment is given. Interest on capital 10% per annum. Interest on drawing for X 1,000, for Y that is 800. Clear? Then commission payable to X 2,000, salary payable to Y 250 per month ಅಂತ ಹೇಳಿದ್ರೆ. ಪರ್ ಮಂತ್ ಅಂತ ಹೇಳಿದ್ರೆ ಏನು, ಅವರ್ ಫಿನಾನ್ಷಿಯಲ್ ಇಯರ್ ಎಷ್ಟಿರ್ತದೆ, 12 ಮಂತ್ ಇರ್ತದೆ ಅಲ್ವಾ, ಅಲ್ಲಿಯವರೆಗೆ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಇಯರ್ ಎಂಡಿಂಗ್ ಎಲ್ಲಿಯವರೆಗೆ ಆಗ್ತದೆ ಅಲ್ಲಿಯವರೆಗೆ ಕನ್ಸಿಡರ್ ಮಾಡಬೇಕು. ನೀವು ನೋಡ್ಕೊಳ್ಳಿ, ಇಲ್ಲಿ ಏನು ಹೇಳಿದ್ದಾರೆ, ಜನವರಿಯಲ್ಲಿ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ ಅಲ್ಲಿ ಎಂಡ್ ಆಗಿದೆ. ಕರೆಕ್ಟಾ? ಅಂದ್ರೆ ಏನು, 12 ಮಂತ್ ಎಕ್ಸಾಕ್ಟ್ ಉಂಟು. ಕರೆಕ್ಟಾ? ಸೊ next, prepare profit and loss appropriation account for the year ending 31st December 2023. Then we will start with the profit and loss appropriation account for the year ending 31st December 2023. Then ಇಲ್ಲಿ ನೀವು ನೋಡಿರಬೇಕು ಯಾವ ರೀತಿಯ ಆಗಿ ನಾವು ಮಾಡ್ತೇವೆ. ಏನ್ ಮಾಡ್ತೇವೆ ಇಲ್ಲಿ, ದಟ್ ಈಸ್ ಪರ್ಟಿಕ್ಯುಲರ್ ಅಮೌಂಟ್. ಇಲ್ಲಿ ಬಿಟ್ಟೋಗಿದೆ ಮಕ್ಕಳ, ನೀವು ಬರ್ಕೊಳ್ಳಿ. ಬರೆಯುವಾಗ ಇಲ್ಲೇನು ಹೆಡ್ಡಿಂಗ್, ಪರ್ಟಿಕ್ಯುಲರ್ಸ್, ದೆನ್ ಅಮೌಂಟ್ ದಟ್ ಈಸ್ ಇನ್ ರುಪೀಸ್ ಅಲ್ವಾ, ದೆನ್ ಪರ್ಟಿಕ್ಯುಲರ್ಸ್, ದೆನ್ rupees. This is the format. Clear? ಒಂದು ಲೈನ್ ಹಾಕ್ತಾನೆ ಇಲ್ಲಿ, ನೀವು ಬರೆಯುವಾಗ ಸರಿ ಬರ್ಕೊಳ್ಳಿ, ಅದು ಬೈ ಮಿಸ್ಟೇಕ್ ಆಗಿ ಬಿಟ್ಟೋಗಿದೆ. ಸೊ ನಾವು ನೆಟ್ ಪ್ರಾಫಿಟ್ ಮತ್ತು ನೀವು ತಿಳ್ಕೊಂಡಿರ್ಬೇಕು, ನೆಟ್ ಪ್ರಾಫಿಟ್ ಅಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ದಟ್ ಈಸ್ ಏನಾಗಿರ್ತದೆ, ದಟ್ ಈಸ್ ಇನ್ಕಮ್ ಫಾರ್ ದಿ ಬಿಸ್ನೆಸ್ ಅಲ್ವಾ. ಸೊ ಆಲ್ ದ ಇನ್ಕಮ್ಸ್ ವೇರ್ ವಿಲ್ write credit side, all the expenditure that is we are writing under debit side. That is the rule. Now by profit and losses, net profit ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಎಲ್ಲಿ ಕೊಟ್ಟಿದ್ದಾರೆ, ನಾನೇನು ಹೇಳಿದೆ, ಫಸ್ಟ್ ನೆಟ್ ಪ್ರಾಫಿಟ್ ಬರಿಬೇಕು, ದೆನ್ ಇನ್ಕಮ್, ಇನ್ಕಮ್ ಯಾವುದುಂಟು ನಮ್ಮಲ್ಲಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ದೆನ್ ಆಲ್ ದ ಎಕ್ಸ್ಪೆನ್ಸಸ್ ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಎಕ್ಸೆಟ್ರಾ. ದೆನ್ you should find out remaining profit. Okay, if you are sometime you are getting profit, sometime you are getting loss ಕೂಡ ಬರ್ಬೋದು ಆಯ್ತಾ. ದೆನ್ ದ್ಯಾಟ್ ಪ್ರಾಫಿಟ್ ಅನ್ನು ನೀವೇನ್ ಮಾಡಬೇಕು, ಅಥವಾ ಲಾಸ್ ಅನ್ನು ನೀವು ಪಾರ್ಟ್ನರ್ಗೆ
ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಈಸ್ ಇಟ್ ಕ್ಲಿಯರ್? ನಾ ಈಗ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ 25,000 ಬರ್ದಿದ್ದೇವೆ. ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಷ್ಟು ಹೇಳಿದ್ದಾರೆ? ಫಾರ್ ಎಕ್ಸ್ 1,000 and for y 800. That you consider here 1,800. That is total 1,800. Clear? Then 2 interest on capital ಅಂತಾನೆ ತಗೋಬೇಕು. ಆಯ್ತಾ? ಕ್ಯಾಪಿಟಲ್ ವರ್ಡ್ ತಗೊಳ್ಳಿಕ್ಕಿಲ್ಲ, ಖಾಲಿ ಕ್ಯಾಪಿಟಲ್ ಅನ್ನು ತಗೊಳ್ಳಿಕ್ಕಿಲ್ಲ. ಏನ್ ಹೇಳಿದ್ದಾರೆ? ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದಟ್ ಈಸ್ 10% ಪರ್ ಆನಮ್ ಅಂತ ಹೇಳಿದ್ದಾರೆ. ಕ್ಲಿಯರ್? ದ್ಯಾಟ್ 10% ಅನ್ನು ಕ್ಯಾಪಿಟಲ್ ನ ಮೇಲೆ ಕನ್ಸಿಡರ್ ಮಾಡಬೇಕು. ದಟ್ ಈಸ್ 1 lakh rupees into 10% and 80,000 into 10%, total 18,000. Clear? Then 2 excess commission, that is also expenses ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ 2,000, that you consider. 2y salary, ಸ್ಯಾಲರಿ ಏನು ಹೇಳಿದ್ದಾರೆ? ಪರ್ ಮಂತ್ ಅಂತ ಹೇಳಿದ್ದಾರೆ. ಪರ್ ಅಂತ ಹೇಳುವಾಗ ಮಲ್ಟಿಪ್ಲೈ ಮಾಡಬೇಕು. 250 into 12, we got 3,000. Now you make total. Which side is greater? Credit is greater than debit. So we are having profit. Income is ಎಷ್ಟು ಹೇಳಿದ್ದಾರೆ? 26,800 and expenditure is less. Expenses is less. That is 18,000 plus 2,000, 23,000 ಆಗ್ತದೆ ಇಲ್ಲಿ. It means 3,800 extra profit. Correct? That profit you should share to the partner in their old ratio. Old ratio ಎಷ್ಟು ಹೇಳಿದ್ದಾರೆ? 2:2. Sorry, 3:2. That is 3/5 and 2/5. ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಇಲ್ಲಿ ನಾನು ಹೇಳಿದ್ದೇನೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಮಾಂಗ್ ಪಾರ್ಟ್ನರ್ ಆಗಿರ್ತದೆ. ಯಾವುದೇ ರೀತಿಯ ಏನಿರುವುದಿಲ್ಲ, ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರುವುದಿಲ್ಲ. ನಾರ್ಮಲ್ ಅಪ್ರೋಪ್ರಿಯೇಷನ್ ಅಂದ್ರೆ ಏನು? ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ರೇಷ್ಯೋದ ಪ್ರಕಾರ, ವಿದೌಟ್ ಎನಿ ಸ್ಪೆಷಲ್ ಕಂಡೀಷನ್ ಇರುವುದಿಲ್ಲ, ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಇರುವುದಿಲ್ಲ. ಕ್ಲಿಯರ್? ದೆನ್ ವಿ ವಿಲ್ ಗೋ ಟು ದಿ ವಿತ್ ಗ್ಯಾರಂಟೀಡ್ ಪ್ರಾಬ್ಲಮ್. ಓಕೆ, ವಿತ್ ಗ್ಯಾರಂಟೀಡ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಮ್ ಟೈಮ್ ಒನ್ ಪಾರ್ಟ್ನರಿಗೆ ಮಿನಿಮಮ್ ಗ್ಯಾರಂಟೀಡ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಇಲ್ಲಿ ಈಗ ಇಬ್ಬರು ಪಾರ್ಟ್ನರ್ ಇದ್ರೆ, ಶಾರದಾ ಅಂಡ್ ಲತಾ ಆರ್ ಪಾರ್ಟ್ನರ್ಸ್, ದೇ ಆರ್ ಗಿವಿಂಗ್ ಮಿನಿಮಮ್ ಗ್ಯಾರಂಟೀಡ್ ಪ್ರಾಫಿಟ್. ಇಫ್ ಹಿಸ್ ಶೇರ್ ಮೋರ್ ದ್ಯಾನ್ ಗ್ಯಾರಂಟೀಡ್ ಅಮೌಂಟ್, ಶಾರ್ಟೇಜ್ ಅದರ್ ಪಾರ್ಟ್ನರ್ಸ್ ಬೇರ್ ಮಾಡಬೇಕು. ಸೊ ಇಫ್ ಗ್ಯಾರಂಟಿ ಇಸ್ ಗಿವನ್ ಬೈ ಸ್ಪೆಸಿಫಿಕ್ ಪಾರ್ಟ್ನರ್ ಅಂದ್ರೆ ಏನ್ ಹೇಳ್ತಾರೆ? ಗ್ಯಾರಂಟೀಸ್ ಗಿವನ್, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ, ಈ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ ಗಿವನ್ ಬೈ ಶಾರದಾ ಅಂಡ್ ಲತಾ ಅಂತ ಕೊಟ್ಟಿರ್ತಾರೆ ಈಕ್ವಲಿ. ಸ್ಪೆಸಿಫಿಕ್ ಪಾರ್ಟ್ನರ್ ಹೇಳಿದ್ರೆ ಆಗೇನ್ ಮಾಡ್ಬೇಕು? ಅವರ ಶೇರ್ನ ಮುಖಾಂತರವೇ ಹಾಕಬೇಕು. ಇಲ್ಲಿ ಈಕ್ವಲಿ ಅಂತ ಹೇಳಿದ್ದಾರೆ. ಈಕ್ವಲಿ ಅಂತ ಹೇಳಿದ್ರೆ ಏನು? 1:1. ಈ ವರ್ಡ್ ಕೊಡದೇ ಇದ್ದಾಗ ವಿ ಕ್ಯಾನ್ ಟೇಕ್ ಓಲ್ಡ್ ರೇಷಿಯೋದಲ್ಲಿ ಕೂಡ ತಗೊಳ್ಬಹುದು. ಓಕೆ, ದಿಸ್ ಇಸ್ ದ ಗ್ಯಾರಂಟೀಡ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಶಾರದಾ ಅಂಡ್ ಲತಾ ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2. ದೇ ಅಡ್ಮಿಟ್ ಯಾರನ್ನು? ಕವಿತಾ. ಹಿಸ್ ಶೇರ್ ಈಸ್ 1/6 share in profit and guarantee is share of profit will not be less than 25,000. 25,000 ಗಿಂತ ಜಾಸ್ತಿ ಹೋಗಬಾರ್ದು, ಕಡಿಮೆ ಕೊಡಬೇಕಂತ ಅಗ್ರಿಮೆಂಟ್ ಆಗಿದೆ. ಟೋಟಲ್ ಪ್ರಾಫಿಟ್ ಏನು ಹೇಳಿದ್ದಾರೆ? ದಟ್ ಈಸ್ 90,000. Calculate the share of profit for each partner when guarantee is given by Sharada and Lata equally. Now you should prepare profit and loss appropriation account. ಇಲ್ಲಿ ನೋಡ್ಕೊಳ್ಳಿ, ಆಗದಾಗೆ ನೆಟ್ ಪ್ರಾಫಿಟ್ ಬಂದಿದೆ ಅಲ್ವಾ? ಪ್ರಾಫಿಟ್ ಅಂಡ್ ಲಾಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ,
ಇಲ್ಲಿ 90,000 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಈ 90,000 ಅನ್ನು ತಗೊಳ್ಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಮ್ಮಲ್ಲಿ ಇಲ್ಲ, ಸೊ ವಿ ಆರ್ ನಾಟ್ ಕನ್ಸಿಡರಿಂಗ್. ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಉಂಟಾ? ಇಲ್ಲ. ಎನಿ ಸ್ಯಾಲರಿ ಕಮಿಷನ್ ಉಂಟಾ? ಇಲ್ಲ. ನಾವು ಏನ್ ಮಾಡಬೇಕು? ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಪ್ರಾಫಿಟ್ ಇತ್ತು ನಮ್ಮಲ್ಲಿ? 90,000. 90,000 ಅಲ್ಲಿ ಶಾರದಾಸ್ ಕ್ಯಾಪಿಟಲ್ ಅನ್ನು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. 3/6 ಎಷ್ಟಾಯ್ತು ಇಲ್ಲಿ? 90,000 ಇಂಟು 3/6 ಅಂತ ಹೇಳಿದ್ರೆ 45,000. ನೆಕ್ಸ್ಟ್ ಇದು ಆಮೇಲೆ ಮಾಡುವ. ನೆಕ್ಸ್ಟ್ ಲತಾಸ್ ಕ್ಯಾಪಿಟಲ್ ಹಾಗೆ 2/6 ಇಂಟು 90,000 30,000 ಮಾಡಬೇಕು. ದೆನ್ ಕವಿತಾಸ್ ಕ್ಯಾಪಿಟಲ್ 1/6 ಇಂಟು 90,000 ಕೊಟ್ಟಿದ್ದಾರೆ ಅಲ್ಲಿ ಪ್ರಾಬ್ಲಮ್ ಅಲ್ಲಿ 15,000 ಮಾಡಬೇಕು. ನೆಕ್ಸ್ಟ್ ಏನ್ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಏನ್ ಹೇಳಿದ್ದಾರೆ ಅಲ್ಲಿ? ಗ್ಯಾರಂಟೀಸ್ ಗಿವನ್ ಬೈ ಶಾರದಾ ಅಂಡ್ ಲತಾ ಈಕ್ವಲಿ ಅಂತ ಹೇಳಿದ್ದಾರೆ, ಕರೆಕ್ಟಾ? ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ? ದ್ಯಾಟ್ ಯು ಶುಡ್ ನೋ. ದಟ್ ಈಸ್ ಇಲ್ಲಿ ನಾನು ವರ್ಕಿಂಗ್ ನೋಟ್ ಅಂತ ನಿಮಗೆ ಮಾಡಿದ್ದೇನೆ. ದಟ್ ಈಸ್ ಏನು? ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಕವಿತಾ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲಿ ಬರಬೇಕು ಮಕ್ಕಳೇ, ಅದು ಕೆಳಗೆ ಹೋಗಿದೆ. ರೈಟ್ ಇಯರ್ 15,000. ಓಕೆ. ದೆನ್ ಲೆಸ್ ಪ್ರಾಫಿಟ್ ಆಸ್ ಪರ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 90,000 ಇಂಟು 1/6 ದಟ್ ಈಸ್ ಎಷ್ಟು ಬರುತ್ತೆ? 15,000 ಬರುತ್ತೆ. ಓಕೆ, ಕೆಳಗೆ ಬಂದಿದೆ, ನೀವು ಸರಿ ಮಾಡ್ಕೊಳ್ಳಿ. ಇಲ್ಲಿ 15,000 ಇದು ಇದರದ್ದು, ಇದು ಇದರದ್ದು. ಓಕೆ. ದೆನ್ ವಾಟ್ ಈಸ್ ದ ಡೆಫಿಷಿಯನ್ಸಿ? ಎಷ್ಟು ಲಾಸ್ ಆಯ್ತು ಅವರಿಗೆ? ದಟ್ ಈಸ್ 10,000. ಇದು ಡೆಫಿಷಿಯನ್ಸಿ. ದಿಸ್ ಅಮೌಂಟ್ ದಟ್ ಈಸ್ 25,000 and 15,000 ಮೈನಸ್ ಮಾಡುವಾಗ ಯು ವಿಲ್ ಗೆಟ್ 10,000. Then this deficiency shall be borne by ಏನು ಹೇಳಿದ್ದಾರೆ? ಲತಾ and ಶಾರದಾ in their ratio equally ಅಂತ ಹೇಳಿದ್ದಾರೆ, 1:1. So 1/2 into 10,000 that is 5,000. 1/2 into 10,000 that is 5,000. That amount you consider here. Less ಇವರು ಕೊಟ್ಟ ಕಾರಣ ಮೈನಸ್ ಮಾಡ್ತೇವೆ 5,000. Now what is the balance here? 40,000. Here they given means minus 5,000 ಅನ್ನು ಬರ್ತಿದ್ದೇವೆ. Then balance is 25,000. She collected ಅಲ್ವಾ? ಸೊ ವಿ ಆರ್ ಆಡಿಂಗ್ ಎಷ್ಟು? 5,000 ಮತ್ತು 5,000 ಶಾರದಾ ಮತ್ತು ಲತಾ, ಟೋಟಲ್ 25,000. ನಾವು ಫೈಂಡ್ ಔಟ್ ಟೋಟಲ್. ಯು ಆರ್ ಗೆಟಿಂಗ್ 90,000 ಈಚ್. ಈ ರೀತಿಯಾಗಿ ನಾವೇನು ಮಾಡ್ತೇವೆ? ಗ್ಯಾರಂಟೀಡ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂಥದ್ದು. ಗ್ಯಾರಂಟಿ ಇದ್ದಾಗ ಅಪ್ರಾಪ್ರಿಯೇಷನ್ ಅಕೌಂಟ್ ಅಡ್ಜಸ್ಟ್ ಆಗಿ ಗ್ಯಾರಂಟೀಡ್ ಪಾರ್ಟ್ನರ್ಗೆ ಮಿನಿಮಮ್ ಪ್ರಾಫಿಟ್ ಸಿಗುವುದನ್ನು ಕನ್ಫರ್ಮ್ ಮಾಡ್ತೇವೆ. ಸೊ ಫೈನಲ್ ಆಗಿ ನಾನು ನಿಮಗೆ ಏನು ಹೇಳೋದು ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಮಾಂಗ್ ಪಾರ್ಟ್ನರ್. ನೆಕ್ಸ್ಟ್ ವಿತ್ ಗ್ಯಾರಂಟಿ ಅಂತ ಹೇಳಿದ್ರೆ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಸೊ ದ್ಯಾಟ್ ಗ್ಯಾರಂಟೀಡ್ ಪಾರ್ಟ್ನರ್ಗೆ ಮಿನಿಮಮ್ ಪ್ರಾಫಿಟ್ ಸಿಗುವಂಥದ್ದು. ಸೊ ನಾವು ಒನ್ ಲೈನ್ ಅಲ್ಲಿ ಹೇಳಬೇಕಾದ್ರೆ ನಾರ್ಮಲ್ ಅಪ್ರಾಪ್ರಿಯೇಷನ್ ಶೋಸ್ ಡಿಸ್ಟ್ರಿಬ್ಯೂಷನ್ ಆಸ್ ಪರ್ ರೇಷಿಯೋ. ವಿತ್ ಗ್ಯಾರಂಟಿ distribution is adjusted to protect the guaranteed partner. ಸೊ ಇದರಿಂದಾಗಿ ಇದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಪ್ರಾಕ್ಟೀಸ್ ತುಂಬ ಮಾಡಬೇಕಾಗ್ತದೆ. ನೀವು ಪ್ರಾಕ್ಟೀಸ್ ಮೋರ್ ಸಮ್ ಟು ಗೆಟ್ ಕ್ಲಾರಿಟಿ. ಓಕೆ, ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.